2 ಎಳೆ ದಾರ ತಗೊಳ್ಳಿ, ಕೊನೆಯಲ್ಲಿ ಗಂಟು ಹಾಕ್ಕೊಳ್ಳಿ, 3 ಬೆರಳಿನ ಮಧ್ಯೆ ಹಿಡಿದುಕೊಳ್ಳಿ, ಕೆಳಗಡೆಯಿಂದ ಒಂದು ದಾರನ ತಗೊಳ್ತಾ ಹೋಗಿ. ಈಗ ಅದನ್ನ ಜೂಮ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ವರ್ಕ್ ಬರುತ್ತೆ ಅಂತ. ಇದೇ ಥರನೇ ಮಾಡ್ತಾ ಹೋಗ್ಬೇಕು ನಾವು. ಈ ಡಿಸೈನ್ನ ಇದೇ ಥರನೇ ಮಾಡಬೇಕು. ದಾರ ಮುಗಿದ ತಕ್ಷಣ ಮತ್ತೊಂದು ಕಲರ್ನ ಸ್ಟಾರ್ಟ್ ಮಾಡ್ಕೋಬೇಕು. ಒಂದೇ ಕಲರ್ನಲ್ಲಿ ಪೂರ್ತಿಯಾಗಿ ಹಾಕಿ ತೋರಿಸಿದ್ದೆ ಅದನ್ನು. ಈಗ ಒಂದು ಬ್ಲೌಸಿಗೆ 2 ಕಲರ್ನ ಯೂಸ್ ಮಾಡಬೇಕಾಗುತ್ತೆ. ಆ ಟೈಮಲ್ಲಿ ಈ ಥರ ನಾವು ಮಾಡಬೇಕಾಗುತ್ತೆ. ಸ್ವಲ್ಪ ಹಾಕ್ಕೊಂಡ ತಕ್ಷಣ ಮತ್ತೆ ಇನ್ನೊಂದು ಕಲರ್ನ ಆ ದಾರ ನಾಟ್ ಮಾಡಿ ಮತ್ತೊಂದು ದಾರನ ತಗೋಬೇಕಾಗುತ್ತೆ. ಈ ದಾರ ನಾಟ್ ಮಾಡ್ಕೊಂಡ್ಮೇಲೆ ಮತ್ತೊಂದು ದಾರನ ನಾವು ಹಾಕೋಕ್ಕಾಗೋದು. ಇದೇ ಥರ ನಾಟ್ ಮಾಡ್ಕೊಳ್ಳಿ. ಸ್ವಲ್ಪ ಹಾಕಿದ ತಕ್ಷಣವೇ ಅದನ್ನು ನಾಟ್ ಮಾಡಬೇಕು. ಮತ್ತೆ ಒಂದು ದಾರನ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ನಾವು ಎಲ್ಲ ಕಲರ್ಸನ್ನು ಹಾಕೋಬೋದು. ನಮಗೆಷ್ಟು ಬ್ಲೌಸಿಗೆ ಕಲರ್ಗಳು ಬೇಕು, ಸ್ಯಾರಿ ಮ್ಯಾಚಿಂಗಿಗೆ ಅಷ್ಟು ಕಲರ್ನು ಹೀಗೆ ಹಾಕ್ಕೋಬೇಕು. ಆದರೆ ನಾವು ಹಾಕುವಾಗ ಎಲ್ಲದಕ್ಕೂ ಒಂದೇ ಮೆಜರ್ಮೆಂಟ್ ಇಟ್ಟಿರಬೇಕು. ಒಂದೇ ಮೆಜರ್ಮೆಂಟಿನ ಪ್ರಕಾರನೇ ಹಾಕಬೇಕು. ಎಲ್ಲವಕ್ಕೂ ಇಷ್ಟಿಷ್ಟೇ ಅಂತೇಳಿ ಮಾರ್ಕ್ ಮಾಡಿಕೊಂಡು ಹಾಕಿ, ದಾರ ಎಷ್ಟಿದೆ ಅಷ್ಟು ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಹಾಕ್ಕೊಳ್ಳಿ. ಈ ವರ್ಕ್ ಒಂದೇ ಕಲರ್ ದಾರಲ್ಲೇ ಹಾಕಿದ್ರು, 3 ಕಲರ್ ದಾರಲ್ಲಿ ಹಾಕಿದ್ರು ಇದೇ ಥರನೇ ವರ್ಕ್ ಹಾಕ್ಬೇಕು. ಇದರಲ್ಲಿ ಒಂದು 3-4 ಟೈಪ್ ಬರುತ್ತೆ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತಾ ಬರ್ತೀನಿ. ಇದನ್ನೆಲ್ಲ ಹಾಕಿದ ಮೇಲೆ ಗೋಲ್ಡ್ ಕಲರ್ನ ಕೋಟ್ ಕೊಡಬೇಕಾಗುತ್ತೆ. ಮಗ್ಗಮ್ ವರ್ಕ್ ಕಲಿಬೇಕು ಅಂತ ಇಷ್ಟಪಡ್ತಿರೋ ಅವರೆಲ್ಲ ವೀಡಿಯೋಸ್ನ ನೋಡಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ನಿಮ್ಗೆ ಯಾವುದೇ ಥರ ಡೌಟ್ಸ್ ಇದ್ರೂ ನಾನು ಕ್ಲಿಯರ್ ಮಾಡ್ತೀನಿ ವಿಡಿಯೋದಲ್ಲಿ. ಇದೇ ಥರ ಮಣಿಗಳನ್ನ ಹಾಕೋದು ಹೇಗೆ ಅಂತ ನೋಡೋಣ. ಅದರಲ್ಲಿ ತೋರಿಸ್ತೀನಿ. ಇಷ್ಟು ಮಾಡಿದ ನಂತರ ಗೋಲ್ಡ್ ಕಲರ್ ದಾರನ ಒಂದೇ ಎಳೆ ತಗೋಬೇಕು. ಒಂದೇ ಎಳೆ ತಗೊಂಡು ಹಿಂದ್ಗಡೆ ಗಂಟು ಹಾಕ್ಕೊಂಡು ಅದನ್ನು ಸುತ್ತ ಕೋಟ್ ಮಾಡಬೇಕು. ಈ ಗೋಲ್ಡ್ ಕಲರ್ ದಾರ ಹಾಕಿದ ನಂತರನೇ ಒಂದು ಡಿಸೈನ್ನ ಲುಕ್ ಚೇಂಜ್ ಆಗುತ್ತೆ. ತುಂಬ ಒಳ್ಳೆ ಲುಕ್ ಕೊಡುತ್ತೆ. ಎಲ್ಲ ಡಿಸೈನ್ಗೂ ಈ ಗೋಲ್ಡ್ ಕಲರ್ನ ಯೂಸ್ ಮಾಡೋದು ಚೆನ್ನಾಗಿರುತ್ತೆ ಅಂತಲೇ. ನೋಡೋದಕ್ಕೆ ಕೊನೆಯಲ್ಲಿ ಭಾಳ ಸೂಪರಾಗಿ ಕಾಣಿಸುತ್ತೆ ನೋಡಿ. ಇದೇ ಥರ ಇರುತ್ತೆ. ಸೇಮ್ ಅದನ್ನು ನಾಟ್ ಮಾಡೋದು ಕೂಡ ಸೇಮ್ ಅದೇ ಥರನೇ ನಾಟ್ ಮಾಡಬೇಕು.